ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಅಚ್ಚರಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗಿದೆ. ಬೆಂಗಳೂರು ದಕ್ಷಿಣದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಗೊತ್ತಾ? ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ. ಒಂದ್ ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಈಗ ಅಚ್ಚರಿ ಪಡುವಂತ ಒಬ್ಬ ಅಭ್ಯರ್ಥಿಯ ಹೆಸರು ಘೋಷಣೆ ಆಗಿದೆ. ತಡರಾತ್ರಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಹೈಕಮಾಂಡ್. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಅಚ್ಚರಿ ಪಡುವಂತ ಬಿಜೆಪಿ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದ್ದಂತ ಬಿಜೆಪಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡುತ್ತೆ, ಯಾರನ್ನ ಕಣಕ್ಕಿಳಿಸುತ್ತೆ. ಇಲ್ಲಿ ಪ್ರಮುಖವಾಗಿ 6 ಲಿಸ್ಟ್ ಔಟ್ ಆದ್ರೂ ಕೂಡ ಬೆಂಗಳೂರು ದಕ್ಷಿಣದ ಒಂದು ಟಿಕೆಟ್ ಯಾರಿಗೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಈಗ ಕೊನೆಗೂ ಅನೌನ್ಸ್ ಆಗಿದೆ, ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಕಡೆಗೂ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಸಿಕ್ಕಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ರಾಜ್ಯ ನಾಯಕರು. ಕಡೆ ಕ್ಷಣದವರೆಗೂ ಕೂಡ ತೇಜಸ್ವಿನಿಗೆ ಟಿಕೆಟ್ ಫಿಕ್ಸ್ ಆಗಿತ್ತು. ನಂತರ ರವಿ ಸುಬ್ರಹ್ಮಣ್ಯ ಸಹ ಅಭ್ಯರ್ಥಿ ರೇಸ್ ನಲ್ಲಿ ಇದ್ರು. ಸೋಲಿನ ಭಯಕ್ಕೆ ಟಿಕೆಟ್ ಕೊಟ್ಟಿಲ್ವಾ ಹೈಕಮಾಂಡ್ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಹಿನ್ನೆಲೆಯಲ್ಲಿ ಇಂದು ನಾಮಪತ್ರ ಸಲ್ಲಿಸಲಿದ್ದಾರೆ ತೇಜಸ್ವಿ ಸೂರ್ಯ ಅವರು. ಯುವ ನಾಯಕ ತೇಜಸ್ವಿ ಸೂರ್ಯಗೆ ಸಾಥ್ ಕೊಡಲಿದ್ದಾರೆ ರಾಜ್ಯ ನಾಯಕರು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ, ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಅಚ್ಚರಿ ಪಡುವಂತಹ ಒಬ್ಬ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ತೇಜಸ್ವಿ ಸೂರ್ಯ ಅವರ ಹೆಸರನ್ನ ಘೋಷಣೆ ಮಾಡಿರುವಂತದ್ದು. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ತೇಜಸ್ವಿ ಸೂರ್ಯ ಅವರ ಹೆಸರು ಅನೌನ್ಸ್ ಆಗುವವರೆಗೂ ಕೂಡ, ಆ ಕ್ಷಣದವರೆಗೂ ಕೂಡ, ಯಾಕೆಂದ್ರೆ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರೇ ಸೂಕ್ತ ಅಭ್ಯರ್ಥಿ ಅಂತ ರಾಜ್ಯ ಘಟಕ ಕೂಡ ತೀರ್ಮಾನವನ್ನ ಕೈಗೊಂಡು ನಂತರ ಹೈಕಮಾಂಡ್ಗೆ ರವಾನೆಯನ್ನ ಮಾಡಿತ್ತು ಅವರ ಹೆಸರನ್ನ. ಆದರೆ ಅವರ ಹೆಸರನ್ನ ಕೈಬಿಡಲಾಗಿದೆ. ಇನ್ನು ಕಡೆ ಕ್ಷಣದಲ್ಲಿ ತೇಜಸ್ವಿನಿ ಅನಂತ್ಗೆ ಟಿಕೆಟ್ ಮಿಸ್ ಆಗಿದೆ. ತೇಜಸ್ವಿ ಸೂರ್ಯಗೆ ಟಿಕೆಟ್ ನೀಡಿದೆ ಹೈಕಮಾಂಡ್. ಟಿಕೆಟ್ ಎದುರು ನೋಡ್ತಾ ಇದ್ರು ತೇಜಸ್ವಿನಿಗೆ ಈಗ ನಿರಾಸೆ ಉಂಟಾಗಿರುವಂತದ್ದು. ಕಡೆ ಕ್ಷಣದಲ್ಲಿ ಈಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು. ತೇಜಸ್ವಿ ಸೂರ್ಯಗೆ ಟಿಕೆಟ್ ಅನ್ನ ನೀಡಿದೆ ಹೈಕಮಾಂಡ್. ಟಿಕೆಟ್ ಎದುರು ನೋಡ್ತಿದ್ದಂತ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ನಿರಾಸೆ ಉಂಟಾಗಿದೆ. ಟಿಕೆಟ್ ಘೋಷಣೆ ಮುನ್ನ ತೇಜಸ್ವಿನಿ ಬೆಂಬಲಿಗರು ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ರು. ಕಡೆ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ, ಯಾಕೆಂದ್ರೆ ಒಂದ್ ಕಡೆ ರವಿ ಸುಬ್ರಹ್ಮಣ್ಯ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಇನ್ನೊಂದ್ ಕಡೆ ತೇಜಸ್ವಿ ಸೂರ್ಯ ಅವರ ಹೆಸರು ಕೊನೆ ಕ್ಷಣದಲ್ಲಿ ಆಡ್ ಆಗಿರುವಂತದ್ದು. ಸೊ ಹೀಗಾಗಿ ಟಿಕೆಟ್ ಘೋಷಣೆ ಮುನ್ನ ತೇಜಸ್ವಿನಿ ಬೆಂಬಲಿಗರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ತೇಜಸ್ವಿನಿಗೆ ಬಿಜೆಪಿ ಟಿಕೆಟ್ ಕೊಡುವಂತೆ ಭಾರಿ ಆಗ್ರಹವನ್ನ ಮಾಡಿದ್ರು. ತೇಜಸ್ವಿ ಮನೆ ಮುಂದೆ ಇಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ತೇಜಸ್ವಿನಿ ಮನೆ ಮುಂದೆ ಬೆಂಬಲಿಗರು ಆರ್ ಅಶೋಕ್ ಮನೆಯಲ್ಲಿ ನಂತರ ಮಹತ್ವದ ಸಭೆ ಕೂಡ ನಡೆದಿತ್ತು. ಮಹತ್ವದ ಸಭೆ ಬಳಿಕ ತಡರಾತ್ರಿ ಟಿಕೆಟ್ ಅನ್ನ ಘೋಷಿಸಿದೆ ಹೈಕಮಾಂಡ್. ಭಾರಿ ಕುತೂಹಲವನ್ನ ಮೂಡಿಸಿದ ಹೈಕಮಾಂಡ್ ನಡೆ. ಯಾವ ರೀತಿಯಾಗಿ ಯಾವ ಲೆಕ್ಕಾಚಾರದಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಆಯ್ಕೆ ಮಾಡಿದೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನೋಡ್ತಾ ಇದ್ದೀರಾ ಆ ದೃಶ್ಯಗಳಲ್ಲಿ, ಒಂದ್ ಕಡೆ ತೇಜಸ್ವಿ ಸೂರ್ಯ ಮೊದಲ ವಿಂಡೋದಲ್ಲಿ ಏನ್ ಕಾಣಿಸ್ತಾ ಇದ್ದಾರೆ, ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ. ಇನ್ನೊಂದ್ ಕಡೆ ಟಿಕೆಟ್ ಮಿಸ್ ಆಗಿದೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ. ಇನ್ನು ತಡರಾತ್ರಿ ಅನಂತಕುಮಾರ್ ಅವರ ನಿವಾಸದ ಮುಂದೆ, ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸದ ಮುಂದೆ ಅನಂತಕುಮಾರ್ ಅವರ ಬೆಂಬಲಿಗರು ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಕೊಡಬೇಕು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನ ಅಂತ ಹೇಳಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಇತ್ತ ಬಿಜೆಪಿಯಿಂದ ಟಿಕೆಟ್ ಸಿಗೋದು ಡೌಟ್ ಅಂತ ಗೊತ್ತಾಗ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ತೇಜಸ್ವಿನಿ ಅನಂತಕುಮಾರ್ರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ರು. ಅಲ್ಲದೆ ನಾಮಪತ್ರ ಸಲ್ಲಿಸುವಂತೆ ಸಲಹೆಯನ್ನ ಕೂಡ ನೀಡಿದ್ರು. ಈ ಬಗ್ಗೆ ಟ್ವಿಟರ್ನಲ್ಲಿ ಅಭಿಪ್ರಾಯವನ್ನ ತಿಳಿಸಿರುವಂತ ತೇಜಸ್ವಿನಿ, ದೇಶ ಮೊದಲು, ಪಕ್ಷ ಮತ್ತು ನಾನು ನಂತರ ಅಂತ ಹೇಳಿದ್ದಾರೆ. ಇನ್ನು ಕೇಂದ್ರ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಇದೇ ಹಾದಿಯಲ್ಲಿ ಸಾಗೋಣ ಮತ್ತು ದೇಶಕ್ಕಾಗಿ ಕೆಲಸ ಮಾಡೋಣ ಅಂತ ಟ್ವೀಟ್ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಪಿ ಯೋಗೀಶ್ವರ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಯೋಗೀಶ್ವರ್ ಬದಲು ಅಶ್ವಥ್ ನಾರಾಯಣಗೆ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು. ಕಡೆ ಕ್ಷಣದಲ್ಲಿ ಅಚ್ಚರಿ ಅಭ್ಯರ್ಥಿಯನ್ನ ಘೋಷಿಸಿದೆ ಹೈಕಮಾಂಡ್. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣದ ರೀತಿಯಲ್ಲೇ ಬೆಂಗಳೂರು
ಗ್ರಾಮಾಂತರ ಕೂಡ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಯಾಕೆಂದ್ರೆ ಅಲ್ಲಿ ಯೋಗೇಶ್ವರ್ ಅವರ ಹೆಸರನ್ನ ಅಲ್ಲಿ ನೀಡಲಾಗಿತ್ತು, ನಂತರ ಅವರ ಪುತ್ರಿಯ ಹೆಸರನ್ನ ಕೂಡ ನೀಡಲಾಗಿತ್ತು, ನಿಶಾ ಯೋಗೇಶ್ವರ್ ಅವರ ಹೆಸರನ್ನ. ಆದರೆ ಕಡೆ ಕ್ಷಣದಲ್ಲಿ ಈಗ ಅಶ್ವಥ್ ನಾರಾಯಣ, ಮಾಜಿ MLC ಅಶ್ವಥ್ ನಾರಾಯಣ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. DK ಸುರೇಶ್ ಅವರು ಅಲ್ಲಿ ಸಂಸದರಾಗಿದ್ದಾರೆ. ಕಡೆ ಕ್ಷಣದವರೆಗೂ ಯೋಗೇಶ್ವರ್ ಹೆಸರು ಚಾಲ್ತಿಯಲ್ಲಿತ್ತು. ಯೋಗೇಶ್ವರ್ ಪುತ್ರಿ ನಿಶಾ ಹೆಸರು ಕೂಡ ಕೇಳಿ ಬಂದಿತ್ತು. ಇಬ್ಬರನ್ನೂ ಕೂಡ ಬಿಟ್ಟು ಅಶ್ವಥ್ ನಾರಾಯಣ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇಲ್ಲಿ ಅಶ್ವಥ್ ನಾರಾಯಣ್ ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ಹೈಕಮಾಂಡ್ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಯಾವ ಲೆಕ್ಕಾಚಾರದಲ್ಲಿ ಅಶ್ವಥ್ ನಾರಾಯಣ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದ್ ಕಡೆ CP ಯೋಗೇಶ್ವರ್ ಚನ್ನಪಟ್ಟಣದ ಮಾಜಿ ಶಾಸಕರು, ಮಾಜಿ ಸಚಿವ ಕೂಡ ಹೌದು. ಅವರೇ ಸರಿಯಾದಂತ ಅಭ್ಯರ್ಥಿ DK ಸುರೇಶ್ ಅವರ ಎದುರುಗಡೆ ಅಂತ ಲೆಕ್ಕಾಚಾರ ಹಾಕಲಾಗಿತ್ತು. ಆದ್ರೆ ಈಗ ಕಡೆ ಕ್ಷಣದಲ್ಲಿ ಅಶ್ವಥ್ ನಾರಾಯಣ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಗ್ರಾಮಾಂತರ ಕೂಡ. ಬೆಂಗಳೂರು ದಕ್ಷಿಣದಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತೆ ಇಲ್ಲಿ ತೇಜಸ್ವಿ ಸೂರ್ಯ ಅವರ ಹೆಸರು ಘೋಷಣೆ ಆಗುತ್ತೆ ಅಂತ. ಮತ್ತು ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಅಚ್ಚರಿಯ ಹೆಸರು ಬಂದಿರುವಂತದ್ದು. ಏನ್ ಲೆಕ್ಕಾಚಾರ ಇದು? ಪೃಥ್ವಿರಾಜ್, ಖಂಡಿತ ಇದು ಬಿಜೆಪಿಯ ರಾಜ್ಯ ನಾಯಕರಿಗೂ ಒಂದು ರೀತಿ ಶಾಕ್ ಆಗಿರತಕ್ಕಂಥದ್ದು. ಯಾಕೆಂದ್ರೆ ಒಂದೇ ಒಂದು ಹೆಸರು, ಅದು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ರಾಜ್ಯ ನಾಯಕರು ಶಿಫಾರಸು ಮಾಡಿದ್ರು. ಅದನ್ನ ಬಹಿರಂಗವಾಗಿ ಕೂಡ ಹೇಳಿ ಆಗಿತ್ತು. ಆದರೆ ಬಿಜೆಪಿಯ ಒಳಗಿನ ಏನು ಕಿತ್ತಾಟದಿಂದಾಗಿ ಕೊನೆ ಕ್ಷಣದಲ್ಲಿ ಈಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪಿರುವಂತದ್ದು. ಜೊತೆಗೆ ಏನು ರಾಜ್ಯದ ಪ್ರಭಾವಿ ನಾಯಕರೊಬ್ಬರು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ಪಟ್ಟು ಹಿಡಿದು ದೆಹಲಿ ಮಟ್ಟದಲ್ಲಿ ಲಾಬಿ ನಡೆಸಿದ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಅಚ್ಚರಿಯ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ಈಗಾಗಲೇ BK ಹರಿಪ್ರಸಾದ್ ಅವರ ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಇಂಥ ಸಂದರ್ಭದಲ್ಲಿ ಬಿಜೆಪಿಯಿಂದ ಹೊಸ ಅಭ್ಯರ್ಥಿಗೆ ಟಿಕೆಟ್ ಗಳನ್ನ ಘೋಷಣೆ ಮಾಡಿರುವಂತದ್ದು ಬಿಜೆಪಿ ನಾಯಕರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಎಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಕೈಬಿಟ್ಟು ಹೋಗುತ್ತೋ ಅನ್ನುವಂತ ಆತಂಕ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಹೈಕಮಾಂಡ್ ನಾಯಕರು ಸಭೆಯನ್ನು ನಡೆಸಿ ಕೊನೆ ಕ್ಷಣದಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಪೃಥ್ವಿರಾಜ್. ಎಸ್, ಮತ್ತೊಂದ್ ಕಡೆ ಇಲ್ಲಿ 22 ವರ್ಷದಿಂದ ಅಂದ್ರೆ ಅನಂತ್ ಕುಮಾರ್ ಅವರು ಅಲ್ಲಿ 6 ಬಾರಿ ಸಂಸದರಾಗಿದ್ದಂಥವ್ರು. ಈಗ ಅವರಿಗೆ ಇಲ್ಲಿ ರಾಜ್ಯ ಘಟಕ ಎಲ್ಲ ಒಪ್ಪಿಸ್ಬಿಟ್ಟು ನಂತರ ಅವರ ಹೆಸರನ್ನ ಕೂಡ ಕಳಿಸಿ ಇವಾಗ ಘೋಷಣೆ ಮಾಡಿಲ್ಲ ಅಂದ್ರೆ ಏನ್ ಮೆಸೇಜ್ ಹೋಗುತ್ತೆ ಅಂತ, ಯಾವ ರೀತಿಯಾಗಿ ಈ ಕ್ಯಾಲ್ಕುಲೇಷನ್ ಆಯ್ತು ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು. ಒಂದು ಕಡೆನಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಬೆಂಗಳೂರಿನ ಎಲ್ಲ ನಾಯಕರು ಕೂಡ ಕೂತು ಮಾತುಕತೆ ನಡೆಸಿ ಅಂತಿಮವಾಗಿ ರಾಜ್ಯ ಘಟಕಕ್ಕೆ ತೇಜಸ್ವಿನಿ ಅವರ ಹೆಸರು ಒಂದೇ ಹೆಸರನ್ನ ಶಿಫಾರಸು ಮಾಡಿರುವಂತದ್ದು. ಜೊತೆಗೆ ರಾಜ್ಯ ಘಟಕದಿಂದಲೂ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ಅದೇ ಹೆಸರನ್ನೇ ದೆಹಲಿಯ ನಾಯಕರಿಗೂ ಕೂಡ ಶಿಫಾರಸು ಮಾಡಿರುವಂತದ್ದು. ಆದ್ರೆ ದೆಹಲಿ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕರು ಲಾಬಿಯನ್ನು ನಡೆಸಿರ್ತಕ್ಕಂಥದ್ದು ಮತ್ತು ತೇಜಸ್ವಿನಿ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಕೊಡಬಾರದು ಅಂತ ಹೇಳಿ ಪಟ್ಟು ಹಿಡಿದು ರಾಜ್ಯ ಮಟ್ಟದ ಕೆಲವು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಲಾಬಿಯನ್ನು ನಡೆಸಿದ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪಿದೆ. ಆದ್ರೆ ಇದು ನಿಜಕ್ಕೂ ಒಟ್ಟುಗೂಡಿ ಬಿಜೆಪಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತಾ ಇಲ್ವಾ ಅನ್ನುವಂತ ಆತಂಕ ಸೃಷ್ಟಿ ಮಾಡಿದೆ. ಆದ್ರೆ ಕೊನೆ ಕ್ಷಣದವರೆಗೂ ಕೂಡ ಏನು ಬೆಂಗಳೂರಿನ ಈ ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿಯಲ್ಲಿ ದಬ್ಬುತ್ತಾ ಇಲ್ಲ ಅನ್ನುವಂತ ಅನುಮಾನಗಳನ್ನೇ ಬಿಜೆಪಿ ವಲಯದಲ್ಲಿ ಸೃಷ್ಟಿ ಮಾಡಿರುವಂತದ್ದು ಸತ್ಯ. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳ ಹೆಸರು ಫೈನಲ್ ಆಗಿದೆ. ಇನ್ನು ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಬಿಜೆಪಿ ಬೆಂಬಲವನ್ನ ಕೊಟ್ಟಿದೆ. ಸೊ ಹೀಗಾಗಿ 25 ಕ್ಷೇತ್ರಗಳು ಫೈನಲ್ ಆದಂತಾಗಿದೆ. ಇನ್ನ 3 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಬಾಕಿ ಉಳಿಸಿಕೊಂಡಿದೆ ಇಲ್ಲಿ ಬಿಜೆಪಿ. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು ಏನ್ ಕ್ಯಾಲ್ಕುಲೇಷನ್ ಆಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಹೆಸರನ್ನ ಘೋಷಣೆ ಮಾಡಲಾಗ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ಗೆ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. 3 ಕ್ಷೇತ್ರಗಳು ಮಾತ್ರ ಬಾಕಿ ಇದೆ. ಇಲ್ಲಿ 25 ಕ್ಷೇತ್ರಗಳಿಗೆ ಮಂಡ್ಯಗೆ ಸಪೋರ್ಟ್ ಮಾಡಿರೋದನ್ನ ಸೇರಿಸಿ 25 ಕ್ಷೇತ್ರಗಳ ಆಯ್ಕೆ ಈಗ ಆಲ್ರೆಡಿ ಮುಗ್ದೋಗಿದೆ. ಅದು ಮಂಡ್ಯ ಕೂಡ ಸೇರಿದ್ರೆ 25 ಆಗುತ್ತೆ. ಇನ್ನ 3 ಕ್ಷೇತ್ರಗಳು ಹಾಗೆ ಬಾಕಿ ಉಳಿಸಿಕೊಂಡಿರುವಂತದ್ದು. 3 ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಭಾರಿ ಫೈಟ್ ನಡೀತಾ ಇದೆ.
ಒಂದು ರಾಯಚೂರು, ಇನ್ನೊಂದು ಚಿಕ್ಕೋಡಿ, ಹಾಗೆ ಕೊಪ್ಪಳದಲ್ಲಿ ಹಾಲಿ ಸಂಸದರಿದ್ರು ಸಂಗಣ್ಣ ಕರಡಿ ಅವರು. ಆದ್ರೆ ಅವರಿಗೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಅವರೊಬ್ಬರಿಗೆ ಇಲ್ಲಿ ಮಿಸ್ ಆಗಿರುವಂತದ್ದು. ಹಾಲಿ ಸಂಸದರಾಗಿದ್ದಂತವರಿಗೆ ರಾಯಚೂರಿನಲ್ಲಿ ಇಬ್ಬರ ಮಧ್ಯೆ ಟಿಕೆಟ್ ಫೈಟ್ ಏರ್ಪಟ್ಟಿದೆ. ಅಮರೇಶ್ ನಾಯಕ್ ಹಾಗೆ ತಿಪ್ಪರಾಜು ಮಧ್ಯೆ ಟಿಕೆಟ್ ಫೈಟ್ ಏರ್ಪಟ್ಟಿರುವಂತದ್ದು ಟಿಕೆಟ್ಗೋಸ್ಕರ. ಹೀಗಾಗಿ ಇನ್ನೂ ಅಂತಿಮವಾಗಿಲ್ಲ ಅಭ್ಯರ್ಥಿ ಆಯ್ಕೆ, ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು. ಇನ್ನು ಚಿಕ್ಕೋಡಿಯಲ್ಲೂ ಕೂಡ ಟಿಕೆಟ್ಗಾಗಿ ಇಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಟಿಕೆಟ್ ರೇಸ್ ನಲ್ಲಿ ಇಲ್ಲಿ ಪ್ರಮುಖವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆ ರಮೇಶ್ ಕತ್ತಿ ಕಳೆದ ಬಾರಿ ಕೇವಲ 3,000 ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು. ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಅವರು. ಇನ್ನೂ ಕೂಡ ಅಂತಿಮವಾಗಿಲ್ಲ ಚಿಕ್ಕೋಡಿಗೆ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋದು. ಹಾಗೆ ಕೊಪ್ಪಳದಲ್ಲಿ 2ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಹಾಲಿ ಸಂಸದ ಕರಡಿ ಸಂಗಣ್ಣ ವಿರೋಧಿ ಅಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಅಭ್ಯರ್ಥಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ ಹೈಕಮಾಂಡ್. ಸೊ ಹೀಗಾಗಿ ಆ ಒಂದು ಕ್ಷೇತ್ರದ ಗೊಂದಲ ಕೂಡ ಹಾಗೆ ಮುಂದುವರೆದಿದೆ. ಈ 3 ಕ್ಷೇತ್ರಗಳಲ್ಲಿ ಯಾವಾಗ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ, ಯಾವ ಕ್ಷಣದಲ್ಲಿ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ರಾಯಚೂರು ಕ್ಷೇತ್ರ, ತಿಪ್ಪರಾಜು ಮತ್ತೆ ಅಮರೇಶ್ ನಾಯಕ್ ಇವರಿಬ್ಬರ ನಡುವೆ ಇಲ್ಲಿ ಪೈಪೋಟಿ ಏರ್ಪಟ್ಟಿದ್ರೆ, ಹಾಗೆ ಚಿಕ್ಕೋಡಿ ಕ್ಷೇತ್ರದಲ್ಲೂ ಕೂಡ ಪ್ರಮುಖವಾಗಿ ರಮೇಶ್ ಕತ್ತಿ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಇವರಿಬ್ಬರ ನಡುವೆ ಟಿಕೆಟ್ಗೋಸ್ಕರ ಪೈಪೋಟಿ ಏರ್ಪಟ್ಟಿದೆ. ಇನ್ನು ಕೊಪ್ಪಳದಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರ ಹೆಸರು ಕೂಡ ಇದುವರೆಗೂ ಘೋಷಣೆ ಆಗಿಲ್ಲ. ಹಾಲಿ ಸಂಸದರಿಗೆಲ್ಲರಿಗೂ ಕೂಡ ಟಿಕೆಟ್ ಘೋಷಣೆ ಆಗಿದ್ರು. ಕರಡಿ ಸಂಗಣ್ಣ ಅವರ ಹೆಸರು ಮಾತ್ರ ಇದುವರೆಗೂ ಘೋಷಣೆ ಆಗಿಲ್ಲ. ಸೊ ಹೀಗಾಗಿನೇ ಆ ಒಂದು ಕ್ಷೇತ್ರ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಬೆಂಗಳೂರು ಉತ್ತರಕ್ಕೆ ಮೈತ್ರಿ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಇನ್ನು ಗೌಡ ವರ್ಸಸ್ ಗೌಡ ನಡುವೆ ಫೈಟ್ ಏರ್ಪಡಲಿದೆ. ಡಿ.ವಿ. ಸದಾನಂದ ಗೌಡ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಮೈತ್ರಿ ನಾಯಕರು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಬೆಂಗಳೂರು ಉತ್ತರವನ್ನ ಈಗ ಆಲ್ರೆಡಿ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿದೆ ಜೆಡಿಎಸ್. ಹೀಗಾಗಿ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ. ಆ ಅಭ್ಯರ್ಥಿ ನಿಜಕ್ಕೂ ಪ್ರಬಲ ಅಭ್ಯರ್ಥಿ. ಡಿ.ವಿ. ಸದಾನಂದ ಗೌಡರಿಗೆ ಟಕ್ಕರನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲೇ ಇಲ್ಲಿ ಆಯ್ಕೆ ಮಾಡಲಾಗಿರುವಂತದ್ದು ಈ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯನ್ನ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕೃಷ್ಣ ಬೈರೇಗೌಡರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಹೆಸರು ಅಂತಿಮಗೊಳಿಸಿದೆ ಕಾಂಗ್ರೆಸ್. ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಇವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಕೃಷ್ಣ ಬೈರೇಗೌಡ ಕಳೆದ ಬಾರಿ ಅಂದ್ರೆ ಇಲ್ಲಿ 2009ರಲ್ಲೂ ಕೂಡ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿದ್ರು. ಅನಂತಕುಮಾರ್ ಅವರ ಎದುರಿಗೆ ಆ ಒಂದು ಸಂದರ್ಭದಲ್ಲಿ ಸೋಲನ್ನ ಕಂಡಿದ್ರು. ಬೆಂಗಳೂರು ಉತ್ತರ ಶಾಸಕರ ಒತ್ತಾಯದ ಮೇರೆಗೆ ಈಗ ಕೃಷ್ಣ ಬೈರೇಗೌಡರನ್ನೇ ಕಣಕ್ಕಿಳಿಸಲಾಗ್ತಾ ಇದೆ. ದೇವೇಗೌಡರಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಕೃಷ್ಣ ಬೈರೇಗೌಡ. ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಇಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಸಿದ್ದರಾಮಯ್ಯನವರು ಭಾಗಿಯಾಗಲಿದ್ದಾರೆ. ಹಾಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿರುವಂತದ್ದು. ದೇವೇಗೌಡರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಬನ್ನಿ ಇಲ್ಲಿ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀವು ಕೂಡ ಇರಬೇಕು ಅನ್ನೋದು. ಸೊ ಹೀಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರ ಕೂಡ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಡಿ.ವಿ. ಸದಾನಂದ ಗೌಡ ವರ್ಸಸ್ ಕೃಷ್ಣ ಬೈರೇಗೌಡ ಎದುರು. ಇಬ್ಬರು ಕೂಡ ಸಚಿವರು, ಆದ್ರೆ ಅವರು ಕೇಂದ್ರ ಸಚಿವರು, ಇವರು ರಾಜ್ಯ ಸರ್ಕಾರದ ರಾಜ್ಯ ಸಚಿವರು. ನಮ್ಮೆಲ್ಲ ಅಭಿಪ್ರಾಯ ಡೆಲ್ಲಿಗೆ ತಿಳಿಸಿದ್ದೀವಿ. ಕೃಷ್ಣ ಬೈರೇಗೌಡರು ಸೂಕ್ತ ಅಭ್ಯರ್ಥಿ ಆಗ್ತಾರೆ. ಅವರ ಹೆಸರನ್ನ ಕ್ಲಿಯರ್ ಮಾಡಬೇಕು ಅಂತ ಒಮ್ಮತದ ಅಭಿಪ್ರಾಯವನ್ನ ದೆಹಲಿಗೆ ಮುಟ್ಟಿಸಿದ್ದೇವೆ. ಬಹುಶಃ ಅದು ಮತ್ತೆ ಮಾನ್ಯ ದೇವೇಗೌಡರನ್ನು ಕೂಡ ಮಾತನಾಡಿ ಅವರ ಅಭಿಪ್ರಾಯ ಕೂಡ ತಗೊಂಡು ಅವರು ಕೂಡ ಕೃಷ್ಣ ಬೈರೇಗೌಡ ಒಳ್ಳೆ ಕಾರಣಕ್ಕೆ ಮಾನ್ಯ ದೇವೇಗೌಡ ಕೂಡ ಸೂಚಿಸಿದ್ದಾರೆ. AICC ಅವರು ಅಪ್ರೂವ್ ಮಾಡಬೇಕು. ಬಟ್ ನಾವೆಲ್ಲ ಒಮ್ಮತ ಅಭಿಪ್ರಾಯ AICC ನಮ್ಮ ಜನರಲ್ ಸೆಕ್ರೆಟರಿ ತಿಳಿಸಿದ್ದೀವಿ. ಅದನ್ನ ಖಂಡಿತವಾಗಿ ಅದು ಅಪ್ರೂವ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ನಮ್ಮೆಲ್ಲ ಜಾತ್ಯತೀತ ಜನತಾದಳದವರು ನಮ್ಮ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ. ಸೊ ಎಲ್ಲ ಶಾಸಕರು ದೇವೇಗೌಡರು, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ನಾವೆಲ್ಲ ಕೂತ್ಕೊಂಡು ಎಲ್ಲ ಒಮ್ಮತವಾಗಿ ಕೃಷ್ಣ ಬೈರೇಗೌಡರು ಮಾಡಬೇಕು ಅಂತೇಳಿ ಒಮ್ಮತದ ಅಭಿಪ್ರಾಯ ಬಂತು. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದಕ್ಕಿನ್ನ ಯಾರು ಬೇಕು, ಕ್ಷೇತ್ರದ ಶಾಸಕರು ಬಹಳ ಸಭ್ಯರಿದ್ದಾರೆ, ಒಳ್ಳೆ ವಾಗ್ಮಿ ಇದ್ದಾರೆ, ಪಾರ್ಲಿಮೆಂಟ್ಗೆ ಒಂದು ದೊಡ್ಡ ಹಸ್ತರ, ಆಮೇಲೆ ಲೋಕಲ್ ಅವ್ರ ಕ್ಷೇತ್ರ ಕೂಡ ಇದೆ. ಎಲ್ಲರೂ ಗೌಡ್ರ ಹತ್ರ ಮಾತಾಡಿ ಗೌಡ್ರ ಕನ್ಸಲ್ಟ್ ತಗೊಂಡು ಗೌಡ್ರು ಕೃಷ್ಣನೇ ಬೆಸ್ಟ್ ಅಂತ ಅವರೇ ಸೂಚಿಸಿದ್ದು, ದೇವೇಗೌಡರು ಫಸ್ಟ್ ಸೂಚಿಸಿದ್ದು. ಅದಾದ್ಮೇಲೆ ಎಲ್ಲ ಶಾಸಕರು ಸೇರಿ ಒಮ್ಮತ ತೀರ್ಮಾನ ಮಾಡಿದ್ದಾರೆ. ಸೊ ಈ ಜಾತ್ಯತೀತ ಜನತಾದಳದವರು ನಮ್ಮ ಪಕ್ಷ
ಇಂದು ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ. ಇಂದು ಸಹ ಹಲವು ಘಟಾನುಘಟಿಗಳು ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಇಂದು ನಾಮಿನೇಷನ್ ಅನ್ನ ಮಾಡಲಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಈ ಒಂದು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ರಕ್ಷಣಾ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಸಾಥ್ ನೀಡಲಿದ್ದಾರೆ. ಇತ್ತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಡಿಕೆ ಸುರೇಶ್ ಸಹ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಭಾರಿ ಸಂಖ್ಯೆಯಲ್ಲಿ ಜನ ಸೇರುವಂತ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಇವತ್ತು ಕೊನೆ ದಿನ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮೊದಲ ಹಂತದ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ. ಸೊ ಹೀಗಾಗಿ ಯಾರ್ಯಾರು ಸಲ್ಲಿಕೆ ಮಾಡಿಲ್ಲ ಮತ್ತು ಕೆಲವರು ಇವತ್ತು ಜನರನ್ನ ಸೇರಿಸಿ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಎರಡನೇ ಬಾರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿರುವಂತದ್ದು. ಎಲೆಕ್ಷನ್ ಹೊತ್ತಲ್ಲಿ ಮತದಾರರನ್ನ ಸೆಳೆಯೋ ಸರ್ಕಸ್ ಜೋರಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈತರ ಅಕೌಂಟ್ಗೆ ವರ್ಷಕ್ಕೆ 6,000 ರೂಪಾಯಿ ಹಾಕುವ ಯೋಜನೆ ಜಾರಿಗೆ ತಂದಿದ್ದಾರೆ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂತಹ ಕಾಂಗ್ರೆಸ್ ಬಡವರಿಗೆ ವರ್ಷಕ್ಕೆ 72,000 ಅಂದ್ರೆ ಪ್ರತಿ ತಿಂಗಳು 6,000 ರೂಪಾಯಿ ಕೊಡೋದಾಗಿ ಘೋಷಣೆ ಮಾಡಿದೆ. ಮೋದಿ ಅಸ್ತ್ರಕ್ಕೆ ರಾಹುಲ್ ಪ್ರತ್ಯಸ್ತ್ರ. ಮೋದಿ 6,000, ರಾಹುಲ್ 72,000. ಒಂದ್ ಕಡೆ ಚೌಕಿದಾರ್ ಮೋದಿ ಹೆಸರಲ್ಲಿ ಬಿಜೆಪಿ ಭರ್ಜರಿ ಮತಬೇಟೆಯಾಡ್ತಿದ್ರೆ, ಇತ್ತ ಕಾಂಗ್ರೆಸ್ ಕೂಡ ಭರ್ಜರಿ ಘೋಷಣೆ ಮಾಡಿದೆ. ಪ್ರಧಾನಿ ಮೋದಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಅಕೌಂಟ್ಗೆ ಹಾಕೋ ಯೋಜನೆ ಜಾರಿ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಎಂಬಂತೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕಡು ಬಡವರಿಗೆ ಪ್ರತಿ ತಿಂಗಳು 6,000 ರೂಪಾಯಿ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಇದೊಂಥರ ಚುನಾವಣಾ ಪ್ರಣಾಳಿಕೆಯ ಟ್ರೈಲರ್ ಆಗಿದೆ. ಕಾಂಗ್ರೆಸ್ನಿಂದ ತಿಂಗಳಿಗೆ 6,000 ರೂಪಾಯಿ. ಮೋದಿ ಯೋಜನೆಗೆ ರಾಹುಲ್ ಟಾಂಗ್. ಚುನಾವಣೆ ಹೊತ್ತಲ್ಲಿ ರೈತರಿಗೆ ವರ್ಷಕ್ಕೆ 6,000 ಕೊಡೋ ಯೋಜನೆ ಜಾರಿ ಮಾಡಿ ಬಿಜೆಪಿ ಒಂದಿಷ್ಟು ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಯತ್ನಿಸಿತು. ಈಗ ಕಾಂಗ್ರೆಸ್ ಕಡು ಬಡವರಿಗೆ ತಿಂಗಳಿಗೆ 6,000 ಅಂದರೆ ವರ್ಷಕ್ಕೆ 72,000 ರೂಪಾಯಿ ಕೊಡ್ತೀವಿ ಅನ್ನೋ ಮೂಲಕ ಬಿಜೆಪಿ ಯೋಜನೆಗೆ ಟಾಂಗ್ ಕೊಟ್ಟಿದೆ. एक साल में 20% सबसे गरीब परिवारों को, हर जात, हर धर्म, हर भाषा के गरीब परिवारों को 72,000 रुपए साल के उनके बैंक अकाउंट में सीधा डाल दिया जाएगा. अगर नरेंद्र मोदी जी हिंदुस्तान के सबसे अमीर लोगों को पैसा दे सकते हैं तो कांग्रेस पार्टी देश के सबसे गरीब लोगों को पैसा दे सकती है. ವರ್ಷಕ್ಕೆ 12,000 ಒಳಗಡೆ ಆದಾಯ ಇರೋರಿಗೆ ಈ ಸೌಲಭ್ಯ ಸಿಗಲಿದೆ. ಯಾವುದೇ ಜಾತಿ ಧರ್ಮದ ಕಟ್ಟುಪಾಡಿಲ್ಲ. ಪ್ರತಿ ತಿಂಗಳು 6,000 ರೂಪಾಯಿ ಅಂದರೆ ವರ್ಷಕ್ಕೆ 72,000 ರೂಪಾಯಿ ಹಣವನ್ನ ನೇರವಾಗಿ ಅಕೌಂಟ್ಗೆ ಹಾಕಲಾಗುತ್ತೆ. ಒಟ್ಟು 25 ಕೋಟಿ ಕಡು ಬಡವರಿಗೆ ಈ ಸೌಲಭ್ಯ ಸಿಗಲಿದೆ. 5 ಕೋಟಿ ಬಡ ಕುಟುಂಬಗಳಿಗೆ ಈ ಸೌಲಭ್ಯ ಸಿಗಲಿದೆ. ಇನ್ನೊಂದು ವಿಷಯ ಅಂದ್ರೆ ಈ ಯೋಜನೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಾಮಾಜಿಕ ಯೋಜನೆಯಾಗಿದೆ. ರಾಹುಲ್ ಗಾಂಧಿ ಈ ಯೋಜನೆಯನ್ನ ಘೋಷಣೆ ಮಾಡ್ತಿದ್ದಂತೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಹೀಗಾಗಿ ಈ ರೀತಿ ಘೋಷಣೆ ಮಾಡ್ತಿದ್ದಾರೆ ಅಂತ ಕಾಲೆಳೆದಿದೆ. ಲೋಕಸಭೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭಾರಿ ರಣತಂತ್ರ ರೂಪಿಸಿದೆ. ಪ್ರಣಾಳಿಕೆಯಲ್ಲಿ ಇನ್ಯಾವ ಘೋಷಣೆಗಳನ್ನ ಮಾಡುತ್ತೆ, ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಇಲ್ಲಿ ಐಷಾರಾಮಿ ಭವ್ಯ ಬಂಗಲೆಯನ್ನೇ ನಿರ್ಮಿಸಿದ್ದ. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಮನೆಗೆ ಬೆಂಕಿ ಬಿದ್ದು ಇಡೀ ಬಂಗಲೆಯೇ ಬೆಂಕಿಗಾಹುತಿಯಾಗಿದೆ. ಅಲ್ಲದೆ ಬಂಗಲೆಯೊಳಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಕೂಡ ಸುಟ್ಟು ಕರಕಲಾಗಿವೆ. ಧಗಧಗ ಹೊತ್ತಿ ಉರಿತಾ ಇರೋ ಐಷಾರಾಮಿ ಬಂಗಲೆ. ಮನೆ ಮುಂದೆ ಜಮಾಯಿಸಿರೋ ನೂರಾರು ಜನರು. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯ ನೆಲಮಂಗಲದ ಮಲ್ಲರ ಬಾಣವಾಡಿ ಗ್ರಾಮದಲ್ಲಿ. ದೇವರ ಮನೆಯಲ್ಲಿ ಹಚ್ಚಿದ ದೀಪದಿಂದ ಇಡೀ ಮನೆ ಬೆಂಕಿಗಾಹುತಿಯಾಗಿದೆ. ದೇವರ ಮನೆಯಲ್ಲಿ ಹೊತ್ತಿದ ಬೆಂಕಿ ಇಡೀ ಮನೆಗೆ ವ್ಯಾಪಿಸಿ ಸುಟ್ಟು ಭಸ್ಮವಾಗಿದೆ. ಇನ್ನು ಮನೆಯ ಮಾಲೀಕ ಡಾಕ್ಟರ್ ರಂಗಧಾಮಯ್ಯ ಮಾಗಡಿ ತಾಲೂಕು ಬಿಜೆಪಿ ಅಧ್ಯಕ್ಷರಾಗಿದ್ದು ರಾಜಕೀಯ ಧುರೀಣರಾಗಿದ್ದಾರೆ. ಇನ್ನು ಆರಂಭದಲ್ಲಿ ಮನೆ ಕೆಲಸದವರು ಬೆಂಕಿ ನಂದಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಬೆಂಕಿ ಹತೋಟಿಗೆ ಬರಲೇ ಇಲ್ಲ. ನಂತರ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸೋಕೆ ಅಂತ ಬಂದು ಹರಸಾಹಸ ಪಟ್ರು. ಸತತ 2 ಗಂಟೆಗಳ ಕಾರ್ಯಾಚರಣೆ ಬಳಿಕ ಬೆಂಕಿಯನ್ನ ನಂದಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾದರು.
ಅದೃಷ್ಟವಶಾತ್ ಬೆಂಕಿ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವ್ಯಾಪಾರ ಹಾಗೂ ಕುಟುಂಬದ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿದ್ದ ಮನೆ ಸುಟ್ಟು ಕರಕಲಾಗಿದೆ. ಮನೆ ಕಳ್ಕೊಂಡ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಅಭಿಷೇಕ್ ಡಿಆರ್, ನ್ಯೂಸ್ 18 ಕನ್ನಡ, ನೆಲಮಂಗಲ. ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ನೌಕರಿ ಭಾಗ್ಯ, ಸಿರಿತನದ ಭಾಗ್ಯ. ಅರೆ ಏನಿದು ಚುನಾವಣೆ ಭರವಸೆಗಳ ಅಂತ ಅಂದ್ಕೊಳ್ತಿದ್ದೀರಾ? ಖಂಡಿತ ಅಲ್ಲ. ಇದು ಮನಸ್ಸಿಂದ ಬೇಡಿ ಬಂದವರಿಗೆ ವರ ನೀಡುವಂತ ಕಾಮರಥಿಯರ ಕತೆ. ಈಗ ಯಾಕೆ ರತಿ ಕಾಮರ ಬಗ್ಗೆ ಹೇಳ್ತಿದ್ದೀವಿ ಅಂದ್ಕೊಂಡ್ರ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಇವರು ಗದಗದ ಕಿಲ್ಲಾ ಓಣಿಯ ಬಂಗಾರದ ರತಿ ಮನ್ಮಥರು. ಗದಗದಲ್ಲಿ ಕಳೆದ 154 ವರ್ಷಗಳಿಂದ ಈ ಕಾಮರತಿಯರ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾ ಬಂದಿದ್ದಾರೆ. ಇದಕ್ಕೆ ಸರ್ಕಾರಿ ರತಿಕಾಮರು ಅಂತಲೂ ಕರೀತಾರೆ. ರತಿಗೆ ಪ್ರತಿ ವರ್ಷ 20 ಕೆಜಿಗೂ ಅಧಿಕ ಬಂಗಾರವನ್ನು ಸ್ಥಳೀಯರೆಲ್ಲರೂ ತಂದು ಹಾಕ್ತಾರೆ. ಹೀಗೆ ಮಾಡುವುದರಿಂದ ಅವರ ಮನೆಯಲ್ಲಿ ಬಂಗಾರ ದ್ವಿಗುಣವಾಗುತ್ತೆ ಎನ್ನುವುದು ಇವರ ನಂಬಿಕೆ. 154 ವರ್ಷದಿಂದ ಕಾಮರತಿಯನ್ನು ನಾವು 5 ದಿನ ಸತತವಾಗಿ ಇಟ್ಟು 5ನೇ ದಿನ ಮೆರವಣಿಗೆ ಮಾಡಿದ್ದೀವಿ. ಸುಮಾರು ಒಂದು 18 20 ಕೆಜಿವರೆಗೂ ಬಂಗಾರ ನಾವು ಹಾಕಿ ಒಂದು ಮೆರವಣಿಗೆ ಮಾಡಿ ಹಿರಿಯರು ಮಾಡ್ಕೊಂತ ಬಂದಾರೆ ಮೊದಲೇ. ಮತ್ತು ಎಲ್ಲರಿಗೂ ಈ ಕ್ಷೇತ್ರ ನಮ್ಮ ಗದಗ ಜಿಲ್ಲಾದೊಳಗೆ ಯಾವುದೋ ಒಂದು ಬೇಡ್ಕೊಂಡ್ರು ಸಹಿತ ಹೆಣ್ಮಗಳಿಗೆ ಸಿಕ್ಕಿಲ್ಲ ಅಂತ ತಿಳ್ಕೊರಿ, ವರ ಸಿಕ್ಕಿಲ್ಲ ಅಂಥವ್ರಿಗೆ ಏನೈತೆ ಕಂಕಣ ಕಟ್ತಾರೆ, ಬಂದು ಕಾಮಣ್ಣ ಕಟ್ತಾರೆ. ಗಂಡಿಗೆ ಕನ್ಯೆ ಸಿಕ್ಕಿಲ್ಲ ಅಂತಂದ್ರೆ ಅವ್ರು ಬಂದು ರತಿಗೆ ಕಂಕಣ ಕಟ್ತಾರೆ. 154 ವರ್ಷ ಇತಿಹಾಸವಿರುವ ಗದಗದ ರತಿ ಕಾಮರ ಆಚರಣೆಗೆ ತನ್ನದೇ ಆದ ವೈಶಿಷ್ಟ್ಯವಿದೆ. 5 ದಿನ ರತಿ ಮನ್ಮಥರನ್ನು ಸ್ಥಳೀಯರು ಪ್ರತಿಷ್ಠಾಪಿಸಿ ನಿತ್ಯ 2 ಬಾರಿ ಸಿಹಿ ಅಡುಗೆ ಮಾಡಿ ಎಡೆ ಇಡ್ತಾರೆ. ರಂಗಪಂಚಮಿ ದಿನ ಮೆರವಣಿಗೆ ಮಾಡಿದ ಬಳಿಕ ಎಲ್ಲಾ ಬಂಗಾರವನ್ನು ಅವರ ಮನೆಗಳಿಗೆ ಮರಳಿ ನೀಡಲಾಗುತ್ತೆ. ಹೀಗೆ ಪೂಜೆ ಮಾಡೋದ್ರಿಂದ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ನೌಕರಿ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. 154 ವರ್ಷದ ಒಂದು ರತಿ ಕಾಮನ ನಾವು ಮೂರ್ತಿ ಇಡ್ತೀವಿ. ಯಾಕಂದ್ರೆ ಅದು ಜಾಗೃತಿ ಇದೆ. ಅಲ್ಲೇ ನಾವು ಮಕ್ಕಳಾಗ್ಲಾರ್ದವ್ರಿಗೆ ಮಕ್ಕಳು ಬೇಡ್ಕೊಂತೀವಿ, ಮದುವೆ ಆಗ್ಲಾರ್ದವ್ರು ಮದುವೆ ಬೇಡ್ಕೊಂತೀವಿ. ಅದ್ರಾಗ ಅತ್ಯುತ್ತಮ ಅಂದ್ರೆ ಎಲ್ಲೇ ಇಲ್ಲ, ಇಲ್ಲೇ ತಮ್ಮ ಬಂಗಾರ ತಾವಾಗಿ ಆ ರತಿ ಹಾಕ್ಲಿಕ್ಕೆ ಕೊಡ್ತಾರೆ. ಬೇರೆ ಊರು ಮದುವೆ ಆಗಿ ಹೋದ್ರೆ ಸಹ ಆ ಹೆಣ್ಮಕ್ಳು ಬಂದು ತಮ್ಮ ಬಂಗಾರ ಇಲ್ಲಿ ಕೊಟ್ಟು ರತಿಗೆ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಮನೆಯಲ್ಲಿರೋ ಚಿನ್ನಾಭರಣಗಳನ್ನೆಲ್ಲ ಯಾವುದೇ ಭಯ ಇಲ್ಲದೆ ನಂಬಿಕೆಯಿಂದ ಭಕ್ತರು ತಂದು 5 ದಿನ ರತಿ ಕಾಮ ಮೂರ್ತಿಗೆ ಹಾಕ್ತಾರೆ. ಈ ರತಿ ಕಾಮರ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಜನರು ತಮ್ಮ ಬೇಡಿಕೆಗಳಿಗೆ ಸರ್ಕಾರಕ್ಕೆ ಮೊರೆ ಇಟ್ರೆ ಅದು ಈಡೇರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ರತಿ ಕಾಮರಿಗೆ ಬೇಡಿಕೊಂಡ್ರೆ ಈಡೇರುವುದಂತೂ ಗ್ಯಾರಂಟಿ ಅಂತಾರೆ ಭಕ್ತರು.